ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 47. ಯಾಕೆ ಕೈ ಹಾಕಿದಿರಿ? ಭಗವತ್ ಕೃಪೆ ಇದೆ, ಮುಂದುವರಿಸಿ. ಹೀಗೆ ಮುಂದುವರೆದ ಗುರುನಾಥರ ಅದಾಲತ್ನಲ್ಲಿ ನಮ್ಮ ಹೊಸದುರ್ಗದ ಮಿತ್ರರ ಸರದಿ ಬಂದಿತು. ಯಾರೋ ನಮ್ಮ ಚಂದ್ರಪ್ರಕಾಶ್ ಅವರನ್ನು ನಮ್ಮ ಬ್ರಾಹ್ಮಣ ಸಂಘದ ಪ್ರೆಸಿಡೆಂಟ್ ಇವರು ಎಂದು ಪರಿಚಯಿಸಿ ಬಿಟ್ಟದ್ದೇ ತಡ ಗುರುನಾಥರು ಬ್ರಾಹ್ಮಣ ಯಾರು? ದೇವಸ್ಥಾನ, ಪೂಜೆ ಎಂದರೇನು? ಯಾವತ್ತಾದರೂ ಯಾರಾದರೂ ತೀರಿಕೊಂಡಾಗ ಅವರನ್ನು ಒಪ್ಪ ಮಾಡಲು ಹೋಗಿದ್ದೀರಾ? ಪರಮಾತ್ಮ ನೀಡಿದ ಈ ದೇಹವನ್ನು ಅವನಿಗೊಪ್ಪಿಸುವ ಕೊನೆಯ ಕೆಲಸ, ಶಿವನ ಬಿಟ್ಟಿಯ ಕೆಲಸ ನಿಷ್ಠೆಯಿಂದ ಮಾಡಿದರೆ ಎಲ್ಲ ಪೂಜೆ ಪುನಸ್ಕಾರ ಮಾಡಿದಂತೆ ಎಂದರು. ಮುಂದೆ ವಿಷಯಕ್ಕೆ ಬಂದ ಅವರು, ನೀವು ಈ ಕೆಲಸಕ್ಕೆ ಏಕೆ ಕೈ ಹಾಕಿದ್ದೀರಿ? ಅದಷ್ಟು ಸುಲಭವಲ್ಲ. ದೇವಸ್ಥಾನದ ಕೆಲಸ. ಇದರ ಮುಂದಾಳತ್ವ ವಹಿಸಿದವರು ಬಯಸಿಕೊಳ್ಳಬೇಕಾಗುತ್ತದೆ, ನಿಷ್ಠುರವಾಗುತ್ತೆ. ಆದರೆ ನೀವು ಕೈ ಹಾಕಿದ್ದೀರಿ, ಭಗವಂತ ನಿಮಗೆ ಕೃಪೆ ಮಾಡಿದ್ದಾನೆ. ಹೆದರಬೇಡಿ. ಮಧ್ಯೆ ಕೆಲಸ ಆಗಾಗ್ಗೆ ನಿಲ್ಲುತ್ತೆ, ವಿಘ್ನಗಳು ಬರುತ್ತೆ, ಅದು ಮುಂದೆ ಹೋಗುವುದಿಲ್ಲ. ನೀವೇ ತಳ್ಳಿಕೊಂಡು ಹೋಗಬೇಕು. ಒಳ್ಳೆ ಕೆಲಸ ಮಾಡುತ್ತಿದ್ದೀರಿ, ಮುಂದುವರಿಸಿ ಎಂದು ಧೈರ್ಯ ನೀಡಿದರು. ಸಂಜೆಯಾಗುತ್ತಿದೆ. ಗುರುನಾಥರನ್ನು ಮೊದಲ ಬಾರಿಗೆ ಕಂಡ ಹೊಸದುರ್ಗದ ಭಕ್ತ ಜನರಿಗೆ ಗುರುನಾಥರ ನುಡಿಗಳು 100 ಅಶ್ವಬಲ ತಂದಿತ್ತಿತ್ತು. ಅವರ ದರ್ಶನ, ಅವರ ಮಾತುಗಳು ಮನಸ್ಸಿಗೆ ನೆಮ್ಮದಿ ಉಂಟು ಮಾಡಿತ್ತು. ಸದ್ಗುರುವನ್ನು ಕಾಣಲು ಇಷ್ಟು ಹೊತ್ತು ಕಾದಿದ್ದು ಸಾರ್ಥಕವೆನಿಸಿತ್ತವರಿಗೆ. ಒಳ್ಳೆಯ ಕೆಲಸ ಪ್ರಾರಂಭ ಮೊದಲು ನಿನ್ನಿಂದಾಗಲಿ ಎನ್ನುವ ಮಾತೊಂದಿದೆ. ಗುರುನಾಥರು ಈ ರಾಮ ಮಂದಿರ ನಿರ್ಮಾಣಕ್ಕೆ ಹೊರಟ ಚಂದ್ರಪ್ರಕಾಶ್ ಮತ್ತವರ ಗುಂಪಿನವರಿಗೆ 1,000 ದೇಣಿಗೆಯನ್ನು ನೀಡಿ ನಿಮ್ಮ ಕೆಲಸ ಮುಂದುವರಿಯಲಿ, ಒಳ್ಳೆಯದಾಗುತ್ತದೆಂದು ಹರಸಿದರು. ಭಕ್ತರ ಗುಂಪಿಗೆ ಸಂತಸವಾಯಿತು. ಗುರುನಾಥರ ಉದಾರತೆ ಕಂಡು ಬೆರಗಾಯಿತು. ಎಲ್ಲ ಭಕ್ತರ ಮನದಲ್ಲಿ ದೇವಾಲಯದ ಕೆಲಸ ಆಗಿ ಹೋದಷ್ಟು ಸಂತಸವಾಯಿತು. ತಮ್ಮ ಸಮಾಜದ ಈ ಕೆಲಸ ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು ಈ ರೀತಿ ಗುರುಕೃಪೆಯಿಂದ ಸುಲಭವಾಗಿ ಪರಿಹಾರ ಮಾರ್ಗಕ್ಕೆ ಬಂದಿತ್ತು. ಗುರುನುಡಿಯನ್ನು ಅರಿಯುವುದು ಸುಲಭವಲ್ಲ. ಬಂದ ಕೆಲಸ ಈ ರೀತಿಯಾಗುವ ಲಕ್ಷಣ ಕಂಡ ಆ ಭಕ್ತರು, ಗುರುಗಳೇ, ಈ ಮಂದಿರದ ಪ್ರಾರಂಭೋತ್ಸವಕ್ಕೆ ತಾವೇ ಬಂದು ನಡೆಸಿಕೊಡಬೇಕೆಂದು ಭಕ್ತಿಯಿಂದ ಬೇಡಿತು. ಗುರುನಾಥರು ನಾನಿರೋಲ್ಲ ಎಂದು ಬಿಟ್ಟರು. ಯಾರಿಗೂ ಈ ಮಂದಿರ ಯಾವಾಗ ಮುಗಿಯುತ್ತೆ, ಯಾವಾಗ ಪ್ರಾರಂಭೋತ್ಸವ ಎಂಬುದು ತಿಳಿದೇ ಇಲ್ಲ. ಆದರೆ ಗುರುನಾಥರಂತಹ ಮಹಾತ್ಮರು ಬರಬೇಕೆಂಬ ಒಂದೇ ಭಾವದಲ್ಲಿ ಆಮಂತ್ರಣ ನೀಡಿದ್ದರು. ಮತ್ತೆ ಗುರುವನ್ನು ಬರಲು ಒತ್ತಾಯಿಸಿದರು. ನಂತರ ಗುರುನಾಥರು, ಆಯ್ತು ಮಾಡಿ, ಎಲ್ಲ ಚೆನ್ನಾಗಿ ಆಗುತ್ತೆ, ನಾನವಾಗ ಬರ್ತೀನಿ ಎಂದು ಭಕ್ತರನ್ನು ಸಂತೈಸಿ ಕಳಿಸಿದರು. ಹೊಸದುರ್ಗದಲ್ಲಿ ಬ್ರಾಹ್ಮಣ ಸಮಾಜದ ರಾಮ ಮಂದಿರವೂ ಪೂರ್ತಿಯಾಯಿತು. ದೊಡ್ಡ ಚೌಲ್ಟ್ರಿಯೂ ಆಯಿತು. ಅನೇಕ ವರ್ಷಗಳ ಸಮಾಜದ ಈ ಕಾರ್ಯ ಮುಗಿದಿದೆ. ಸಮಾಜಕ್ಕೊಂದು ಉಪಕಾರವಿದಾಗಿದೆ ಈಗ. ಗುರು ಬಾಂಧವರೇ, ಆದರೆ ಈ ಎಲ್ಲಾ ಕಾರ್ಯಗಳಾಗುವುದರಲ್ಲಿ 3-4 ವರ್ಷಗಳೇ ಕಳೆದಿವೆ. ಈ ತಂಡ ಗುರುವನ್ನು ಕಂಡ 1-4 ತಿಂಗಳಲ್ಲಿ ಗುರುನಾಥರು ಇಹಲೀಲೆಯನ್ನು ಸಮಾಪ್ತಿಗೊಳಿಸಿದರು. ಇಂದು ಆ ಗುರು ಭಕ್ತರುಗಳೆಲ್ಲ ಸಖರಾಯ ಪಟ್ಟಣದ ಅವಧೂತರ ಮಾತನ್ನು ನೆನೆದು ತ್ರಿಕಾಲ ಜ್ಞಾನಿಗಳ ಮಾತು ನಾನಿರೋಲ್ಲ ಎನ್ನುವುದರ ಅರ್ಥ ನಮಗೀಗಾಗುತ್ತಿದೆ. ನಾನು ಎಂಬುದು ದೇಹ ಮಾತ್ರ, ಆದರೆ ಗುರುನಾಥರ ಆತ್ಮ ಶಾಶ್ವತವಾದ್ದು, ಅವರ ಕೃಪೆ ಅನಂತವಾದುದು, ಅವರ ಮಾತು ನಿತ್ಯ ಸತ್ಯವಾದ್ದು. ಆಡಿದಂತೆ ಎಲ್ಲ ನಡೆಸಿಕೊಟ್ಟರು. ಅದಾವ ರೂಪದಿಂದ ಬಂದಿದ್ದರು ಸಾಮಾನ್ಯರಾದ ನಾವು ಹೀಗೆ ಅರಿಯಲು ಸಾಧ್ಯ ಎಂದು ಗುರುನಾಥರನ್ನು ಗೌರವದಿಂದ ಸ್ಮರಿಸುತ್ತಾ, ನಿತ್ಯ ಸತ್ಯರು, ಶಾಶ್ವತರು, ಭಕ್ತ ಪ್ರೇಮಿಗಳೂ ಆದ ಗುರುನಾಥರನ್ನು ಸ್ಮರಿಸುತ್ತಾರೆ. ಗುರು ಬಾಂಧವರೇ, ನಾಳೆ ನಮ್ಮೊಂದಿಗೆ ನಿತ್ಯ ಸತ್ಸಂಗದಲ್ಲಿರುತ್ತೀರಲ್ಲ. ಗುರುನಾಥರ ಮತ್ತೊಂದು ಲೀಲೆಯನ್ನು ಅನುಭವಿಸೋಣ ಬನ್ನಿ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.